ಯಾವ ಕಡೆ ಹೋಗ್ಬೇಕು ಹೇಳೋ. ಭುವನ್, ಏಯ್ ಏಯ್ ದೂರ ನಿಂತ್ಕೋ. ನನ್ನನ್ನು ಮುಟ್ಬೇಡ, ಮುಟ್ಟಿದ್ರೆ ಮಂಡಾಗ ಹೋಗ್ತೀಯಾ. ಯಾಕೆ ಭುವನ್ ಮುಟ್ಬಹುದು, ನಾನು ಮುಟ್ಟಿದ್ರೆ ಅಸಹ್ಯನ? ನನ್ನಲ್ಲಿ ಏನ್ ಕಮ್ಮಿ ಆಗಿದೆ ನೋಡು, ಸಂಟ್ ಹಾಕೊಂಡು ಬಂದಿದ್ದೀನಿ, ಗಮ್ ಗುಡ್ತಾ ಇದ್ದೀನಿ, ಅಸಹ್ಯ ಪಡ್ತೀಯ? ಮೈ ಮನಸ್ಸು ಎಲ್ಲ ಕೊಳಕ್ ತುಂಬಿಕೊಂಡಿರೋ ನೀನು ತೆಂಟಿನ ಸಮುದ್ರಕ್ಕೆ ಹೋಗೋ ಬಿದ್ರು ಅದೇ ಗಲೀಜಾಗೋಗತ್ತೆ. ಅಷ್ಟು ಅಸಹ್ಯ ನೀನು. ಒಂದು ಮಣ್ಣು ಕೈ ಹಾಕಿ ಹೀಗೆ ಕಾಡಲ್ಲಿ ಬದುಕೋ ಪರಿಸ್ಥಿತಿಗೆ ಬಂದಿದ್ಯಾ. ಇನ್ನು ಹೆಣ್ಣಿಗೆ ಕೈ ಹಾಕೋದಿರ್ಲಿ, ಕಣ್ಣು ಹಾಕೋದ್ರು ಕೂಡ ಸರ್ವನಾಶ ಆಗೋಗ್ತೀಯಾ. ಅಯ್ಯ, ಇದ್ಯಾವುದೋ ತೆಲುಗು ಫಿಲಂ ಕಾಮಿಡಿ ಡೈಲಾಗ್ ತರ ಇದೆ, ಅದನ್ನ ಸೀರಿಯಸ್ ಆಗಿ ಹೇಳ್ತಿಲ್ಲ ಶ್ರದ್ಧಾ. ಶ್ರದ್ಧಾ ಅಂದ್ರೆ ಕನ್ನಡಕ ಹಾಕೊಂಡಿರೋ ಟೀಚರ್ ಮೇಡಮ್ ಕಣ್ಮುಂದೆ ಬರ್ತಾರೆ. ಬೇಡ ಬೇಡ, ನಿನ್ನ ಚಿನ್ನ ಅಂತ ಕರಿತೀನಿ. ಓಕೆನಾ ಚಿನ್ನ? ನಿನ್ನ ಹೊಲಸು ಬಾಯಿಂದ ನನ್ನ ಹೆಸರು ಕರಿಬೇಡ. ನನ್ನ ಎದುರು ನಿಂತ್ಕೊಂಡು ಹೀಗೆ ಮಾತು ಆಡ್ಬೇಡ. ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ಯಲ್ಲ, ಹಾಗೆ ಇದ್ಬಿಡು. ಭುವನ್ ಬರೋ ತನಕ ನನ್ನನ್ನು ಮುಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕಾದ್ರೂ ಅವರು ನಿನಗೆ ಪ್ರಾಣ ಭಿಕ್ಷೆ ಕೊಡ್ಬೋದು. ಹೋಗು. ಕುಚೇಲ ಕೃಷ್ಣನ ಭಿಕ್ಷೆ ಕೊಡ್ತಾನ? ನಿಮ್ಮಿಬ್ಬರಿಗೂ ಪ್ರಾಣ ಭಿಕ್ಷೆ ಕೊಡ್ತಾ ಇರೋದು ನಾನು. ನನಗೆ ಆಫರ್ ಕೊಡ್ತೀಯಾ ಚಿನ್ನ? ನೋಡ್ ಚಿನ್ನ, ಕಾಡಲ್ಲಿದ್ದು ಇದ್ದು ಬಾಯಿ ರುಚಿ ಕೆಟ್ಟೋಗ್ಬಿಟ್ಟಿದೆ. ಹಸಿವಿಗೆ ಏನ್ ಬೇಕಾದ್ರೂ ತಿನ್ಬೋದು, ಆದ್ರೆ ರುಚಿಗೆ ಇಂಥದ್ದೇ ತಿನ್ಬೇಕು ಅಂತ ಇರತ್ತಲ್ಲ. ಬೇಡ ರಾಜೇಂದ್ರ, ಇಂಥ ಆಸೆಗೆ ಬೀಳ್ಬೇಡ. ನೀನೇನಾದ್ರೂ ನನ್ನ ಮೇಲೆ ಕಣ್ಣು ಹಾಕಿದ್ರೆ ಅಪ್ಪಾಜಿ ಭುವನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಚಿನ್ನ, ನಾನ್ ನಿನ್ನ ಸಾಯಿಸಿದ್ರು ಬೇರೆ ಏನೇ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಗೊತ್ತಾದ್ರೂ ನಂಬಲ್ಲ. ಯಾಕೆ ಹೇಳು? ಈ ರಾಜೇಂದ್ರ ಪಟೇಲ ಈಗಾಗ್ಲೇ ಹಳ್ಳಿಯವ್ರಿಗೆ ಸತ್ತೋಗಿದ್ದಾನೆ. ಸತ್ತಿರೋನು ನಿನ್ನ ಅತ್ಯಾಚಾರ ಮಾಡಕ್ಕಾಗತ್ತಾ, ಸಾಯಿಸಕ್ಕಾಗತ್ತಾ? ನಿಜವಾದ ಸಾವು ನಿನ್ನ ಮುಂದೆನೇ ಇದೆ ರಾಜೇಂದ್ರ. ನೀನ್ ನನಗೆ ಹತ್ರ ಬರ್ತಾ ಬರ್ತಾ ನಿನ್ನ ಸಾವಿಗೆ ಹತ್ರ ಆಗ್ತಾ ಇದೆಯಾ. ಹಠ ಬಿಡು ಶ್ರದ್ಧಾ. ನನಗೆ ನಿನ್ನ ಮೇಲೆ ಸಿಟ್ಟಿದ್ದಿದ್ದೆ ಬೇರೆ ವಿಷಯಕ್ಕೆ. ನಿನ್ನ ನೋಡಿದ್ರೆ ಅದೇನೋ ಒಂಥರ ಪ್ರೀತಿ ಆಕರ್ಷಣೆ. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಜಗಳ ನಡೀತಾ ಇತ್ತು. ಜಾಸ್ತಿ ಪೀಠಿಕೆ ಬೇಡ. ನನ್ನ ಮದುವೆ ಆಗ್ತೀಯಾ ಚಿನ್ನ? ನಾಚಿಕೆ ಆಗಲ್ವಾ ನಿನಗೆ? ಹೆಚ್ಚು ಕಮ್ಮಿ ನನ್ನ ವಯಸ್ಸಿನ ಮಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ. ಓ, ಜನ ಕನ್ಫ್ಯೂಸ್ ಆಗ್ಬಿಡ್ತಾರಲ್ವಾ? ಸರಿ ಬಿಡು, ಮಲ್ಗೆಹಳ್ಳಿಲಿ ನನ್ನೊಂದು ಬಂಗ್ಲೆ ಇದೆ, ಅದು ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಅದು ನಿನಗೆ ನಿನಗೆ ಅಲ್ಲಿ ನಿನ್ನನ್ನ ಇಟ್ಬಿಟ್ಟು ರಾಣಿ ತರ ನೋಡ್ಕೊಂತೀನಿ. ನನ್ನನ್ನ ರಾಜನ್ ತರ ನೋಡ್ಕೊಂಡ್ರೆ ಸಾಕು, ಸರಿನಾ? ಮಾತಾಡೋ ಮಾತಾಡೋ. ದೀಪ ಹಾರೋ ಮುಂಚೆ ಉರಿಲೇಬೇಕು, ಜೋರಾಗಿ ಉರಿ ಉರಿ. ನಂದು ಅದೇ ಮಾತು, ಉರಿ ಉರಿ. ಆದ್ರೆ ನೀನ್ ನನ್ನ ಬಾಳ ದೀಪ ಆಗ್ತೀಯ ಅಂದ್ರೆ 24 ಗಂಟೆ ನಿನ್ನ ನಾನು ಜೋಪಾನವಾಗಿ ಕಾಪಾಡ್ತೀನಿ, ಆರ್ದೇ ಇರೋ ಥರ. ಸ್ವಲ್ಪ ಯೋಚನೆ ಮಾಡು, ಮತ್ತೆ ಸಾಯಂಕಾಲ ಬರ್ತೀನಿ ಚಿನ್ನ.
ಇದು ನನಗೆ ಗೊತ್ತಿರೋ ಜಾಗ ಅಲ್ವಾ? ಮತ್ತು ಅವತ್ತು ಬಂದಾಗ ಶ್ರದ್ಧಾ ಇರಲಿಲ್ವಲ್ಲ? ಇದರಲ್ಲಿ ಉಗ್ರ ಬಂದೇನಾದ್ರೂ ಮಸ್ಲತ್ತಿದೆಯಾ? ಇರಲಿ, ನನಗೆ ಈ ಜಾಗ ಗೊತ್ತೇನೋ ಥರ ನಾಟಕ ಆಡೋಣ.
ಕೈ ಬಿಚ್ಚಲ್ಲಿ ಯಾರು ಕಟ್ಟಾಕಿದ್ ನಿಮ್ಗೆ? ಏಯ್, ಆ ಶ್ರದ್ಧಾ ಭವನ್ ತಪ್ಪಿಸ್ಕೊಂಡು ಓಡ್ತಿದ್ದಾರೆ, ಹಿಡಿಯ ಅವನ್ನ. ತುಂಬಾ ರಿಸ್ಕ್ ತಗೊಂಡ್ಬಿಟ್ಟೆ ಮರಿ, ತುಂಬಾ ರಿಸ್ಕ್ ತಗೊಂಡ್ಬಿಟ್ಟೆ. ಏಯ್ ರಾಜೇಂದ್ರ, ರಾಜೇಂದ್ರ, ನಾನೇ ರಾಜೇಂದ್ರ. ಹೇಗ್ ಬಂದೆ, ಹೇಗ್ ಜೀವ ಬಂತು ಅಂತ ಆಶ್ಚರ್ಯ ಆಗ್ತಾ ಇದ್ಯಾ? ಏಯ್, ನೀನು ಸತ್ತಿದೆ ಅಂತ ಇಡೀ ಹಳ್ಳಿ ಜನ ನಂಬಿರ್ಬೋದು, ಆದ್ರೆ ನೀನಿನ್ನೂ ಬದುಕಿದೆಯಾ ಅನ್ನೋ ಅನುಮಾನ ಇದ್ದಿದ್ದು ನನಗೊಬ್ಬನಿಗೆ. ಕಡೆಗೂ ನನ್ನ ಅನುಮಾನ ನಿಜ ಆಗೋಯ್ತಲ್ಲ, ಅದು ಕಣ ನನ್ನ ಗೆಲುವು. ನಿನಗ್ ಗೊತ್ತಿದ್ರೆ ಏನೋ ಪ್ರಯೋಜನ? ಇಡೀ ಹಳ್ಳಿ ಪಾಲಿಗೆ ನಾನು ಸತ್ತಿದ್ದೀನಿ. ನಾನು ಸತ್ತು ನಿಮ್ಮನ್ನೆಲ್ಲ ಬಲಿ ತಗೊಂತಾ ಇದ್ದೀನಿ, ಅದೇ ಸತ್ಯ. ನೀ ಎಲ್ಲ ಲೀಲೆಗಳು ಮುಗಿದೋಗಿದೆ, ನಿನ್ನ ಆಯಸ್ಸು ತೀರೋಗಿದೆ. ಬಹುಶಃ ತಿಥಿ ಮಾಡಿಸ್ಕೊಂಡ್ಮೇಲೆ ಸಾಯ್ತಿರೋ ಮೊದಲನೇ ಮನುಷ್ಯ ನೀನೇ ಅನ್ಸಿದೆ ಕಣ. ಇಂಥವನ್ನೆಲ್ಲ ಮನುಷ್ಯರ ಜಾತಿಗೂ ಸೇರಿಸ್ಬೇಡಿ ಭುವನ್. ಇವನೊಬ್ಬ ನೀಚ, ರಾಕ್ಷಸ, ಕಾಮುಕ. ನೀವೇನ್ ಪ್ರೇಮಿಗಳ ಸಲೀಂ ಮನಾರ್ಕಿನ ಲೈಲಾ ಮಜ್ನೂನ? ಇಲ್ಲೇ 6 ಗುಂಡಿ ತೋಡಿ ಮುಚ್ಚಿಬಿಡ್ತೀನಿ. ಇಬ್ರು ಕೈ ಹಿಡ್ಕೊಂಡು ಮಲ್ಕೊಂಬಿಡಿ. ನಿಮ್ಮಿಬ್ಬರನ್ನ ನಾನು ಸಾಯಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ, ಅದನ್ನ ಯಾರು ನಂಬಲ್ಲ. ಯಾಕಂದ್ರೆ ನಾನು ಈಗಾಗಲೇ ಪ್ರಪಂಚದ ಕಣ್ಣಲ್ಲಿ ಸತ್ತೋದಾಗಿದೆ. ಪೊಲೀಸರು ಕೂಡ ನಂಬಲ್ಲ ವಿಷಯನ. ನನ್ನ ಹತ್ರ ಆಟ ಆಡ್ಬೇಡ. ಅದೇ ಕಡೆ ನೀನು ಸತ್ತೋಗಿದ್ಯಾ ಅನ್ನೋದೇ ಕಣ ನನಗಿರೋ ಫಲ. ನಿನ್ನ ಅಸ್ತ್ರನ ನಿನಗೇ ವಾಪಸ್ ಬಿಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ? ಅಯ್ಯೋ, ನೋಡ್ಪಟ್ಟೆಲ್ಲ, ನಿನಗೆ ಆಲ್ರೆಡಿ ಸತ್ತೋಗಿದ್ಯಾ. ಹಾ, ಇವಾಗ ನಾನಿನ್ನ ಸಾಯಿಸಿದ್ರು ಯಾರು ನಂಬಲ್ಲ. ಸತ್ತಿರೋನ್ನ ಮತ್ತೆ ಮತ್ತೆ ಸಾಯಿಸಕ್ಕಾಗೋದಿಲ್ಲ ಅಲ್ವಾ? ಶ್ರದ್ಧಾ! ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ.
ನಿಂತಾಗ ಬುಗುರಿಯಾಟ ಎಲ್ಲಾರು ಮರೆತಾಗ ಬುಗುರಿಯ ಆಟ ಕೊಡುತ್ತಾನೆ ಚಾಟಿಯ ಏಟ. ನನ್ನನ್ನು ನೇರವಾಗಿ ನಿನ್ನ ಹತ್ರನೇ ಕರ್ಕೊಂಡು ಬಂದ್ಬಿಡ್ತು ಆ ಸಾಲು. ಈ ಭೂಮಿ ಮಾಮೂಲಾಗಿ ನಾವು ಯಾರನ್ನಾದರೂ ಮರೆತರೆ ನಮ್ಮ ಮೇಲಿನ ಕೋಪದ ಮೇಲೆ ಅವರು ನಮ್ಮನ್ನು ಮರೆತು ಬಿಡ್ತಾರೆ. ಆದರೆ ನೀನು ನಾವೇನಾದರೂ ನಿನ್ನನ್ನು ಮರೆತರೆ ಮತ್ತೆ ನಿನ್ನನ್ನು ಜ್ಞಾಪಿಸ್ಕೊಳ್ಳೋ ಹಾಗೆ ಮಾಡ್ತೀಯ. ಅದೇ ನಿನಗೂ ನಮ್ಮಂಥ ಹುಲುಮಾನವ್ರಿಗೂ ಇರೋ ವ್ಯತ್ಯಾಸ. ದೇವ್ರೆ, ಅದೇನೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಕಣ್ಬಿಟ್ಟಾಗಿನಿಂದ ಮನಸ್ಸೇನೋ ಒಂದು ಶುಭ ಶಕುನ ನುಡಿತಾ ಇದೆ. ಶ್ರದ್ಧಾ ಎಲ್ಲೋ ಸೇಫ್ ಆಗಿದ್ದಾಳೆ, ಭುವನ್ ಕೈಗೆ ಸಿಕ್ಕಿದ್ದಾಳೆ, ಅವರಿಬ್ರು ಇನ್ನೇನು ಬರ್ತಾ ಇದ್ದಾರೆ. ಹೀಗೆ ಇನ್ನು ಏನೇನು. ಅದೇ ಟೈಮ್ಗೆ ರೇಡಿಯೋದಲ್ಲಿ ಬರೋ ಈ ಹಾಡಿನ ಸಾಲ ಕಿವಿಗೆ ಬಿತ್ತು. ನೇರವಾಗಿ ನಿನ್ನ ಹತ್ರ ಹೇಳ್ಕೊಂಡು ಬಂತು ನನ್ನನ್ನು. ನಾನು ನಿನ್ನಲ್ಲಿ ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ. ನನಗೆ ಅನ್ನಿಸ್ತಾ ಇರೋ ಈ ಶುಭ ಶಕುನ ನಿಜ ಆಗೋವಾಗ ಮಾಡಪ್ಪ ಅಂತ ಬೇಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಥರ ಶಕುನಕ್ಕೂ ನೀನೇ ಕಾರಣ ಆಗಿರ್ತೀಯ, ನಾನಿಲ್ಲಿಗೆ ಬರೋದಕ್ಕೂ ನೀನೇ ಕಾರಣ ಆಗಿರ್ತೀಯ. ಅಪ್ಪಾಜಿ, ಊರ್ಮಿಳಾ, ಯಾಕಮ್ಮ ಅಳ್ತಾ ಇದೀಯಾ? ಏನಾಯ್ತು? ಅಪ್ಪಾಜಿ, ಭುವನ್ಗೇನೋ ಆಗಿದೆ ಅಪ್ಪಾಜಿ. ಅವನಿಗೇನೋ ಅಪಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಚೇಚೆ, ಇಲ್ಲಮ್ಮ, ಭುವನಿಗೇನೂ ಆಗಿಲ್ಲ. ಅವನು ಹುಷಾರಾಗೇ ಇದ್ದಾನೆ. ಅವನು ಇವತ್ತೋ ಇಲ್ಲ ನಾಳೆ ಬೆಳಿಗ್ಗೆನೋ ಖಂಡಿತ ಬಂದೇ ಬರ್ತಾನೆ. ಇಲ್ಲ ಅಪ್ಪಾಜಿ, ಅವ್ರಿಗೇನೋ ಆಗಿದೆ. ಶ್ರದ್ಧಾಗೂ ಏನೋ ಆಗಿದೆ. ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ನನ್ನ ಮನಸ್ಸು ಒತ್ತಿ ಹೇಳ್ತಾ ಇದೆ ಅಪ್ಪಾಜಿ. ನನ್ನ ಹಣೆ ಕುಂಕುಮ ಉಳಿಸ್ಕೊಡಿ ಅಪ್ಪಾಜಿ. ಊರ್ಮಿಳಾ, ನನಗಿಷ್ಟೊತ್ತು ದೇವ್ರ ಮುಂದೆ ಏನು ಹೇಳ್ತಿದ್ದೆ ಗೊತ್ತಾ? ಬೆಳಗ್ಗೆ ಎದ್ದಾಗಿನಿಂದ ನನ್ನ ಮನಸ್ಸು ಏನು ಹೇಳ್ತಾ ಇತ್ತು ಗೊತ್ತಾ? ಭುವನ್ ಮತ್ತೆ ಶ್ರದ್ಧಾ ಎಲ್ಲ ಹುಷಾರಾಗಿದ್ದಾರೆ, ಅವ್ರು ಇನ್ನೇನು ಮನೆ ಹಾದಿ ಹಿಡಿದಿದ್ದಾರೆ ಅಂತ. ಇದನ್ನೇ ದೇವ್ರ ಹತ್ರ ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಅವನಿಗೇನು ಆಗೋದಿಲ್ಲಮ್ಮ, ನೀನು ಧೈರ್ಯವಾಗಿರಬೇಕು. ನನ್ನ ಮನಸ್ಸಲ್ಲಿ ಏನು ಬಂದರೂ ಅದು ನಿಜ ಆಗುತ್ತೆ ಅಪ್ಪಾಜಿ. ಅದಕ್ಕೆ ನನಗೆ ಭಯ ಜಾಸ್ತಿ ಆಗ್ತಾ ಇರೋದು. ಭುವನ್ ನನಗಿನ್ನು ಸಿಗಲ್ಲ ಅನ್ನಿಸ್ತಾ ಇದೆ. ಏನದ್ರ ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸ್ರ ಕೈಲಿ ಬಿಡಿಸ್ಕೊಂಬಂದಿದ್ದವ್ರನ್ನ ಈ ಥರ ಕಳ್ಕೊಳಕ್ಕ ನನ್ನ ಭುವನ್ನ ನೀವೇ ಉಳಿಸ್ಕೊಡ್ಬೇಕು. ನಿಮ್ಮ ಕಾಲಿಗೆ ಬೀಳ್ತೀನಿ ಅಪ್ಪಾಜಿ. ಅಳಬಾರ್ದು ಊರ್ಮಿಳಾ. ಈ ಶಕುನ ಎಲ್ಲ ನಮ್ಮ ಮನಸ್ಸಿನ ಯೋಚನೆ ಹಾಗೆ ನಡೆಯುವಂಥದ್ದು. ಏನೋ ಒಳ್ಳೇದಾಗ್ತಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ, ಏನೋ ಕೆಟ್ಟದಾಗ್ತಿದೆ ಅಂತೇಳಿ ನಿನಗೆ ಅನ್ನಿಸ್ತಾ ಇದೆ. ಈ ಎರಡರ ಮಧ್ಯೆ ಏನೋ ಒಂದು ಆಗಿರುತ್ತೆ ಅಂದರೆ ಅವರಿಬ್ರು ಯಾವ್ಯಾವುದೋ ಅಪಾಯನ ಎದುರಿಸಿ ಸೇಫಾಗಿ ಮನೆಗೆ ಬರ್ತಾ ಇರಬಹುದು ಅಲ್ವಾ? ಇಂಥ ಟೈಮ್ನಲ್ಲಿ ನಾವು ಧೈರ್ಯ ಕಳ್ಕೊಂಡ್ರೆ ಇನ್ಯಾವುದೋ ಅಪಾಯನ ನಾವು ಮೈ ಮೇಲೆ ಹೇಳ್ಕೊಂಡಂಗಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಮ್ಮ. ನೀನು ಧೈರ್ಯವಾಗಿರು.